ರಿಯಲ್ ವರ್ಸಸ್ ಫೇಕ್ ನೋಟ್. ನಮಸ್ತೆ ಎಲ್ಲರಿಗೆ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಗಾಂಧೀಜಿ ಎರಡು ಮುಖದ ಬಗ್ಗೆ. ಒಂದು ಅಸಲಿ ನೋಟು, ಇನ್ನೊಂದು ನಕಲಿ, ರಿಯಲ್ ಆ್ಯಂಡ್ ಫೇಕ್ ನೋಟ್ನ ಬಗ್ಗೆ. ಈ ಫೇಕ್ ನೋಟ್ ಅನ್ನೋದು ಎಂತ ಉಂಟು ನೋಡಿ, ನನಗೆ ಇವತ್ತು ಒಂದು ಬದಿ ಪೇಮೆಂಟ್ ರಿಸೀವ್ ಆಗಲಿಕ್ಕೆ ಇತ್ತು. ಸೊ ಪೇಮೆಂಟ್ ರಿಸೀವ್ ಮಾಡೋ ಟೈಮ್ನಲ್ಲಿ ನಾನು ಏನು ಮಾಡ್ಕೊಂಡೆ ಅಂತ ಹೇಳಿದರೆ ಬರೀ ನೋಟನ್ನು ಲೆಕ್ಕ ಮಾಡ್ಕೊಂಡು ಹೋದೆ. ಬಟ್ ಮನೆಗೆ ಬಂದು ನೋಡುವಾಗ ಗೊತ್ತಾಯ್ತು ಇದು ಫೇಕ್ ನೋಟು ಅಂತ. ಸೊ ಇದನ್ನು ನಾನು ಒಂದು ಮಿಷಿನಲ್ಲಿ ಹಾಕಿ ನೋಡಿದೆ. ಕ್ಯಾಶ್ ಕೌಂಟ್ ಮಾಡೋ ಮಿಷಿನಲ್ಲಿ ಹಾಕಿ ನೋಡುವಾಗ ಗೊತ್ತಾಯಿತು ಇದು ಫೇಕ್ ನೋಟ್ ಅಂತ. ಸೊ ಇದು ಈ ಫೇಕ್ ನೋಟ್ ಆ್ಯಂಡ್ ರಿಯಲ್ ನೋಟಿಗೆ ಏನು ವ್ಯತ್ಯಾಸ ಉಂಟು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ನೀವೀಗ ನೋಡ್ಬೋದು, ಇದು ರಿಯಲ್ ನೋಟ್, ಇದು ಫೇಕ್ ನೋಟ್. ರಿಯಲ್ ನೋಟ್ನ ಲೆಂತ್ ಮತ್ತು ವಿಡ್ತಿಗೂ ಫೇಕ್ ನೋಟ್ನ ಲೆಂತ್ ಮತ್ತು ವಿಡ್ತಿಗೂ ಯಾವುದೇ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಪ್ಲಸ್ ಇನ್ನೊಂದು ಏನು ಅಂತ ಹೇಳಿದರೆ, ಇದು ರಿಯಲ್ ನೋಟ್ನ ಹಿಂದುಗಡೆ, ಇದು ಫೇಕ್ ನೋಟ್ನ ಹಿಂದುಗಡೆ. ಸೊ ಇದರಲ್ಲಿ ಕೂಡ ಯಾವುದು ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ನೀವು ಈ ಫೇಕ್ ನೋಟ್ ಏನು ಉಂಟು ನೋಡಿ, ಇದನ್ನು ನೀವು ಕೌಂಟಿಂಗ್ ಮಿಷಿನಲ್ಲಿ ಹಾಕಿದಾಗ ತಗೊಳ್ಳೋದಿಲ್ಲ, ಎರರ್ ಅಂತಲೇ ತೋರಿಸ್ತದೆ. ಸೊ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನು ಅಂತ ಹೇಳ್ತೇನೆ ನೋಡಿ. ಮೇಜರ್ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ ಗಾಂಧೀಜಿಯದ ಆಕಾರ. ಇದರಲ್ಲಿ ನೋಡ್ಬೋದು, ಯಾವ ಬೋಳಿ ಮಕ್ಕಳು ಪೇಂಟ್ ಮಾಡಿದ್ದಾರೆ ನೋಡಿ. ಈಗ ಗಾಂಧೀಜಿಯನ್ನು ಈ ಥರ ಪೇಂಟ್ ಮಾಡಿದ್ದಾರೆ ಫೇಕ್ ನೋಟ್ನಲ್ಲಿ. ಅದು ಬಿಟ್ಟರೆ ರಿಯಲ್ ನೋಟ್ನಲ್ಲಿ ನೋಡ್ಬೋದು ನಿಮಗೆ ಗಾಂಧೀಜಿಯದ ಆಕಾರ ಈ ಥರ ಬರುತ್ತೆ. ಇನ್ನೊಂದು ಏನಂತ ಹೇಳಿದರೆ, ಈ ಸ್ಕ್ವೇರ್ ಸೆಕ್ಯೂರಿಟಿ ಥ್ರೆಡ್ಸ್ ಇದೆ ನೋಡಿ. ಇಲ್ಲಿ ಡಾಟ್ಸ್ ಇದೆ, 1 2 3 4 5 6. ಸೊ ಇದರಲ್ಲಿ ಕೂಡ ಡಾಟ್ಸ್ ಇದೆ. ಇದು ಒರಿಜಿನಲ್ ನೋಟ್ನಲ್ಲಿರುವಂಥ ಡಾಟ್ಸ್ಗಳು, ಸ್ಕ್ವೇರ್ಗಳು. ಸೊ ಇದೇನಾಗುತ್ತೆ ಅಂತ ಹೇಳಿದರೆ 4 ಆ್ಯಂಗಲ್ನಲ್ಲಿ ನೋಡಿದಾಗ 4 ಕಲರ್ ಕಾಣ್ತದೆ ಇದು. ಬಟ್ ಫೇಕ್ ನೋಟ್ನಲ್ಲಿ 4 ಆ್ಯಂಗಲಲ್ಲಿ ನೋಡಿದರೂ ಕೂಡ ಒಂದೇ ಕಲರ್ ಕಾಣ್ತದೆ. ಗ್ರೀನ್ ಕಲರೇ ಕಾಣ್ತದೆ. ನೋಡ್ಬೋದು ನೀವು, ಇದರಲ್ಲಿ ಈ ಥರ ಕಾಣುತ್ತೆ, ಗ್ರೀನ್ ಕಲರೇ ಕಾಣುತ್ತೆ. ಸೊ ಒರಿಜಿನಲ್ ನೋಟ್ನಲ್ಲಿ ಆ ಥರ ಕಾಣೋದಿಲ್ಲ. ಇದೆರಡು ಮೇನ್ ಡಿಫ್ರೆನ್ಸ್ ನಮ್ಮ ಒರಿಜಿನಲ್ ನೋಟಿಗೂ ಮತ್ತು ಇದು ಡೂಪ್ಲಿಕೇಟ್ ನೋಟಿಗೆ ಇರುವಂಥ ವ್ಯತ್ಯಾಸ. ಸೊ ಈ ಫೇಕ್ ನೋಟ್ ಏನುಂಟು ನೋಡಿ, ನನಗೆ 2ನೇ ಸಲ ಸಿಗ್ತಿರುವಂಥದ್ದು. ಫಸ್ಟ್ ಟೈಮ್ ಸಿಕ್ಕಿದ್ದನ್ನು ರಿಟರ್ನ್ ಮಾಡಿದ್ದೇನೆ. 2ನೇ ಸಲ ಸಿಗ್ತಿರೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟದ ನಮಗೆ ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.